ನಾಳೆಯಿಂದ ಈ 8 ರಾಶಿಯವರಿಗೆ ಗಜಕೇಸರಿ ಯೋಗ ಒಲಿದು ಬರಲಿದ್ದಾಳೆ ಧನಲಕ್ಷ್ಮಿ. ಇವರಿಗೆ ಮದುವೆ ಫಿಕ್ಸ್. ನಮಸ್ಕಾರ ವೀಕ್ಷಕರೇ, ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವಂತೆ ಗಜಕೇಸರಿ ಯೋಗವನ್ನ ಅತ್ಯಂತ ಮಂಗಳಕರ ಹಾಗೂ ಪ್ರಭಾವಶಾಲಿ ಯೋಗ ಅಂತ ಕರೆಯಲಾಗ್ತದೆ. ನಾಳೆ ಕರ್ಕಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವ ಗುರುವಿನೊಂದಿಗೆ ಚಂದ್ರನು ಸೇರ್ತಿರೋದ್ರಿಂದ ಈ ಮಹತ್ತರವಾದ ಗಜಕೇಸರಿ ಯೋಗ ನಿರ್ಮಾಣವಾಗ್ತಿದೆ. ಹೌದು, ಜ್ಯೋತಿಷ್ಯದ ಪ್ರಕಾರ ಗುರುಗ್ರಹವು ಜ್ಞಾನ, ಸಂಪತ್ತು ಮತ್ತು ಬೆಳವಣಿಗೆಯ ಸಂಕೇತವಾದರೆ ಚಂದ್ರನು ಮನಸ್ಸು ಮತ್ತು ಭಾವನೆಗಳ ಕಾರಕನಾಗಿದ್ದಾನೆ. ಈ ಎರಡು ಪ್ರಬಲ ಗ್ರಹಗಳ ಅದ್ಭುತ ಸಂಯೋಜನೆಯು ಹಲವು ರಾಶಿಯವರ ಬದುಕಿನಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿದ್ದು ಆದಾಯ, ಗೌರವ ಹಾಗೂ ಅನಿರೀಕ್ಷಿತ ಅವಕಾಶಗಳನ್ನು ಕರುಣಿಸಲಿದೆ. ಈ ಯೋಗದ ಪ್ರಭಾವದಿಂದ ಅದೃಷ್ಟ ಪಡೆಯುತ್ತಿರುವ ಆ 8 ರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಮಾತೆ ಮಹಾಲಕ್ಷ್ಮಿ ದೇವಿಗೆ ಭಕ್ತಿಯಿಂದ ಲೈಕೊಟ್ಟು ತಾಯಿಯ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲೆಂದು ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ. ತಾಯಿಯ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬರೋದೇ ಇಲ್ಲ. ಹೌದು, ಮೊದಲನೆಯದಾಗಿ ಈ ಶುಭ ಯೋಗದ ಸಂಪೂರ್ಣ ಲಾಭ ಪಡೆಯಲು ಪ್ರತಿದಿನ ಬಿಳಿ ಅಥವಾ ಹಳದಿ ಬಣ್ಣದ ವಸ್ತ್ರ ಧರಿಸೋದು ಬಹಳ ಉತ್ತಮ. ಗುರುವಾರ ದೇವಸ್ಥಾನದಲ್ಲಿ ಶಿವನಿಗೆ ವಿಶೇಷ ಪೂಜೆ ಹಾಗೂ ಬಿಲ್ವಪತ್ರೆ ಅರ್ಪಿಸೋದ್ರಿಂದ ಗ್ರಹ ದೋಷಗಳು ಶೀಘ್ರವಾಗಿ ನಿವಾರಣೆಯಾಗ್ತವೆ. ಜೊತೆಗೆ ಮನೆಯ ಹಿರಿಯರು ಮತ್ತು ಗುರುಗಳನ್ನ ಸದಾ ಗೌರವಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ಅಪಾರ ಅದೃಷ್ಟ, ಶಾಶ್ವತ ನೆಮ್ಮದಿ ನೆಲೆಸುತ್ತದೆ. ಹೌದು, ನಾಳೆಯಿಂದ ಈ 8 ರಾಶಿಯವರಿಗೆ ಗಜಕೇಸರಿ ಯೋಗದಿಂದ ಆದಾಯ ಹೆಚ್ಚಿಸುವ ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗಲಿವೆ. ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಕೂಡ ಸಿಗಲಿದೆ. ಜೊತೆಗೆ ಕೌಟುಂಬಿಕ ವಾತಾವರಣ ಆಹ್ಲಾದಕರವಾಗಿರಲಿದ್ದು ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಆಸ್ತಿ ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿ ಕಂಡು ಬರಲಿದೆ ಮತ್ತು ಈ ರಾಶಿಯವರಿಗೆ ಕಾಡ್ತಿದ್ದ ಹಳೆಯ ಸಮಸ್ಯೆಗಳು ದೂರವಾಗಲಿದ್ದು ಜೀವನದಲ್ಲಿ ಪ್ರಮುಖ ಅವಕಾಶಗಳು ತೆರೆದುಕೊಳ್ಳುತ್ತೆ. ಇದಲ್ಲದೆ ಈ ಅವಧಿಯಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ಲಾಭದಾಯಕವಾಗಿ ಪರಿಣಮಿಸಲಿವೆ ಹಾಗೂ ಕುಟುಂಬದಲ್ಲಿ ಶುಭ ಕಾರ್ಯಗಳು ಜರುಗುವ ಮೂಲಕ ನೆಮ್ಮದಿ ಹಾಗೂ ಸಂತೋಷ ನೆಲೆಸಲಿದೆ. ಹೌದು, ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ಬೆಳವಣಿಗೆಯಾಗಲಿದೆ ಮತ್ತು ವಿದೇಶದಲ್ಲಿ ಉದ್ಯೋಗ ಅಥವಾ ವ್ಯವಹಾರ ಮಾಡೋರಿಗೆ ಅದೃಷ್ಟದ ಅವಕಾಶಗಳು ಒದಗಿ ಬರುವ ಸಾಧ್ಯತೆ ಇದೆ. ಇದಲ್ಲದೆ ವ್ಯಾಪಾರದಲ್ಲಿ ಭಾರಿ ಯಶಸ್ಸು ಸಿಗಲಿದೆ. ವಿವಾಹಕ್ಕಾಗಿ ಪ್ರಯತ್ನಿಸುತ್ತಿರುವ ಯುವಕ ಯುವತಿಯರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಆದರೆ ಈ ಸಮಯದಲ್ಲಿ ಪ್ರಯತ್ನ ಅತ್ಯಂತ ಮುಖ್ಯವಾಗಿರುತ್ತದೆ ಮತ್ತು ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದ್ದು ವಿವಿಧ ಮೂಲಗಳಿಂದ ಹಣ ಹರಿದು ಬರಲಿದೆ. ಇದರ ಜೊತೆಗೆ ಬಹುಕಾಲದ ಆಸೆಗಳು ಹಾಗೂ ಕನಸುಗಳು ಈ ಸಮಯದಲ್ಲಿ ಈಡೇರಲಿವೆ. ಆದರೆ ನಿಮ್ಮ ಪ್ರಯತ್ನಗಳಿಗೆ ಈ ಸಮಯದಲ್ಲಿ ಬ್ರೇಕ್ ಹಾಕಬೇಡಿ. ಪ್ರೇಮ ವ್ಯವಹಾರಗಳು ಹಾಗೂ ವಿವಾಹಕ್ಕೆ ಸಂಬಂಧಿಸಿದ ಪ್ರಯತ್ನಗಳಲ್ಲಿ ಯಶಸ್ಸು ಸಿಗಲಿದೆ. ಹೆಚ್ಚುವರಿ ಆದಾಯದ ಮೂಲಕ ಆರ್ಥಿಕ ಭದ್ರತೆ ನಿಮ್ಮದಾಗಲಿದೆ. ಹೌದು, ನಾಳೆಯಿಂದ ಈ ಗಜಕೇಸರಿ ಯೋಗದ ಪ್ರಯೋಜನಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವುವು ಅಂದ್ರೆ ಮೇಷ ರಾಶಿ, ಮಿಥುನ ಹಾಗೂ ಕರ್ಕಟಕ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ ಮತ್ತು ಮೀನ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.